ಬಿ ಟಿ ಡಿ ಇಲ್ಲಿ ರಾಜಕಾರಣದ ಇಚ್ಛಾಶಕ್ತಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ಯಾವ ರಾಜಕಾರಣಿಗಳು ಕೂಡ ಇದು ಬಿ ಟಿ ಡಿ ಒಳಗೆ ಇವತ್ತು ಏನಾಗ್ತೈತಿ ಏನಿಲ್ಲ ಅನ್ನುವಂಥದ್ದನ್ನು ನಮ್ಮ ಜನಪ್ರತಿನಿಧಿಗಳು ಒಂದೇ ಒಂದು ದಿನ ಅಲ್ಲೇ ಹೋಗಿ ಯಾಕೆ ಈ ಖಾತಾ ನಿಂತೈತಿ ಅಥವಾ ಏನೋ ಯಾಕೆ ಕೊಡವಲ್ರಿ, ಯಾಕಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಯಾಕೆ ಇಲ್ಲಿಗಲ್ ಆಗಿ ನೀವು ಮಾಡ್ತಾ ಇದ್ದೀರಿ ಅಂತಂದು ಒಬ್ಬರು ಗಟ್ಟಿಯಾಗಿ ಕೇಳುವಂಥವ್ರು ಯಾರೂ ಇಲ್ಲ ಅನ್ನೋದು ಕೂಡ ಅಷ್ಟೇ ಒಂದು ದೌರ್ಭಾಗ್ಯ ಆಗಿದೆ. ಬಿ ಟಿ ಡಿ ಇವತ್ತು ಯಾವ ರೀತಿ ಆಗಿದೆಯಪ್ಪ ಅಂತಂದ್ರೆ ಅವರಿಗೆ ಯಾವುದರ ಮೂಲ ಒಟ್ಟ ಹಣ ಬರಬೇಕು, ಅದು ಭ್ರಷ್ಟಾಚಾರ ಅಂತಿರೋ ಅಥವಾ ಏನಂತಿರೋ ನನಗೆ ಗೊತ್ತಿಲ್ಲ. ಇವತ್ತು ನಮ್ಮ ಆಸ್ತಿ ನೊಂದು ಮಾಡ್ಕೊಳಕ್ಕೆ ನಮ್ಮ ಆಸ್ತಿಗೇನ ಈ ಖಾತಾ ಕೊಡಲಿಕ್ಕೆ ಇವತ್ತು ಎಷ್ಟು ರಾಜ್ಯಾದ್ಯಂತ ಸುಧಾ ಇವತ್ತು ನಿನ್ನೆ ಕೂಡ ವಿಧಾನಸಭೆ ಒಳಗೆ ಕೂಡ ಆರ್ ಅಶೋಕ್ ಅವರು ಮತ್ತು ಅನೇಕ ಜನ ಒಂದು ಚರ್ಚೆ ಮಾಡಿದ್ದು ನಾವೆಲ್ಲ ನೋಡಿದ್ದೀವಿ. ಇವತ್ತು ಈ ಖಾತಾಯಿಂದ ಎಷ್ಟು ಜನರಿಗೆ ಇವತ್ತು ತೊಂದರೆ ಆಗಿದೆಯಪ್ಪ ಅಂತಂದ್ರೆ ಇವತ್ತು ಶಾಲೆ ಕಲಿಕ್ಕೆ ನಮಗೆ ಏನು ಇಂಜಿನಿಯರಿಂಗು ಮೆಡಿಕಲ್ ಸಿಕ್ತಪ್ಪ ಅಂತಂದ್ರೆ ಹಣ ತುಂಬಬೇಕಾತಪ್ಪ ಅಂತಂದ್ರೆ ನಾವು ಸಾಲ ತೊಗೋಬೇಕಾತಪ್ಪ ಅಂದ್ರೆ ನಾವು ನಮ್ಮ ಆಸ್ತಿ ಬ್ಯಾಂಕ್ನಾಗ ಪ್ಲಜ್ ಇಡಬೇಕಾಗ್ತದೆ. ಆ ಪ್ಲಜ್ ಇಡಬೇಕಾದ್ರೂ ಇವತ್ತು ಈ ಖಾತಾ ಕೇಳ್ತಾ ಇದ್ದಾರೆ. ಮಕ್ಕಳ ಮದುವೆ ಸಮಾರಂಭ ಏನಾರು ಇತ್ತಪ್ಪ ಅಂತಂದ್ರೂ ಕೂಡ ನಾವು ಬ್ಯಾಂಕ್ನಾಗ ಅಥವಾ ಬೇರೆ ಕಡೆ ಯಾವುದಾದ್ರೂ ಪ್ರೈವೇಟ್ ಬ್ಯಾಂಕ್ ಒಳಗಡೆ ಏನಾದರೂ ತೊಗೋಬೇಕಾತಪ್ಪ ಅಂತಂದರೂ ಈ ಖಾತಾ ಬೇಕಾಗ್ತದೆ. ನಾವು ಇವತ್ತು ಯಾರಿಗಾದ್ರೂ ಇವತ್ತು ಆಸ್ತಿ ಮಾರಿದ್ರು ಕೂಡ ಅದು ಮೊದಲು ಎನ್ ಒ ಸಿ ಅಂತ ಮಾಡಿದ್ರು. ಎನ್ ಒ ಸಿ ಆದ್ಮ್ಯಾಗ ಈ ಖಾತಾ ಅಂತ ಮಾಡಿದ್ರು. ಮೊದಲು ಮ್ಯಾನ್ಯುವಲ್ ಇತ್ತಿಲ್ಲ, ಮ್ಯಾನ್ಯುವಲ್ ಮುಖಾಂತರ 868 ಜನಕ್ಕೆ ಕೊಟ್ಟರಂತ ಒಂದು ಮಾಹಿತಿ ಇತ್ತು. 868 ಜನಕ್ಕೆ. ಆಮ್ಯಾಗ ಆನ್ಲೈನ್ ಚಾಲು ಆದ್ಮ್ಯಾಗ 355 ಜನಕ್ಕೆ ಕೊಟ್ಟಾರ. ಅದು ಆದ್ಮ್ಯಾಗ ಸ್ಟಾಪ್ ಆಗ್ತದೆ. ಈಗೇನೋ ಅಡ್ಡ ರಸ್ತೆ ಬರಬೇಕು, ಉದ್ದ ರಸ್ತೆ ಬರಬೇಕು, ಕ್ರಾಸ್ ಬರಬೇಕು, ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾರೆ. 1090 ಮೇಲ್ನೋಟಕ್ಕೆ ಸದ್ಯಕ್ಕೆ ಅಪ್ಲಿಕೇಶನ್ ಪೆಂಡಿಂಗ್ ಅದ. 1090 ಮತ್ತು ಸಾವಿರಾರು ಜನ ಇವತ್ತು ಅಪ್ಲಿಕೇಶನ್ ಹಾಕಕ್ಕೆ ರೆಡಿ ಅದಾರ. ಬಟ್ ಅದು ಆನ್ಲೈನ್ ತಗೋತಾ ಇಲ್ಲ. ನಾನು ಬಿ ಟಿ ಡಿ ಅಧಿಕಾರಿಗಳಿಗೆ ಅವರು ಒಂದು ಮನಸ್ಸು ಮಾಡಿದ್ರೆ ಅದು ಏನು ದೊಡ್ಡ ಆಗೋದಿದ್ದಿಲ್ಲ.